ಒಬ್ಬ ಸೂಪರ್ ಸ್ಟಾರ್, ಒಬ್ಬ ಬಡವ. ಇವರಿಬ್ಬರ ಮಧ್ಯೆ ಒಂದು ಚಿಕ್ಕ ವಾಚ್. ಆ ಚಿಕ್ಕ ವಾಚ್ ಇವರಿಬ್ಬರ ಮಧ್ಯೆ ಏನ್ ಮೋಡಿ ಮಾಡ್ತು? ಕರ್ನಾಟಕದ ಒಂದು ಹಳ್ಳಿ. ಶೂಟಿಂಗ್ ಜೋರಾಗೆ ನಡೀತಿತ್ತು. ಅಲ್ಲಿ ಒಬ್ಬ ಮಹಾನ್ ನಟ. ಶೂಟಿಂಗ್ ಮುಗಿದ ನಂತರ ಅವರು ಎಲ್ಲರಿಂದ ದೂರವಾಗಿ ಒಂದು ಮರದ ಕೆಳಗೆ ಶಾಂತವಾಗಿ ಕೂತಿರ್ತಾರೆ. ಯಾವುದೇ ಬಾಡಿ ಗಾರ್ಡ್ಸ್ ಇಲ್ಲ, ಯಾವುದೇ ಶೋ ಆಫ್ ಇಲ್ಲ. ಸರಳ ಉಡುಪು, ಶಾಂತ ಮುಖ. ಅವರ ಸರಳತೆನೆ ಅವರ ನಿಜವಾದ ಪವರ್. ಆ ಸಮಯದಲ್ಲಿ ಒಬ್ಬ ಬಡ ಗ್ರಾಮಸ್ಥ ಅವ್ರ ಬಳಿ ಬರ್ತಾನೆ. ಅವನ ಹೆಜ್ಜೆಗಳಲ್ಲಿ ಭಯ ಕಾಣ್ತಾ ಇರುತ್ತೆ, ಆದ್ರೆ ಮನಸ್ಸಿನಲ್ಲಿ ಒಂದು ಆಸೆ ಕೂಡ. ಆ ನಟನನ್ನು ಹತ್ರದಿಂದ ಒಮ್ಮೆ ಆದ್ರೂ ನೋಡ್ಬೇಕಂತ. ಕೊನೆಗೂ ಅವ್ರ ಬಳಿ ಬಂದು ನಡುಗುತ್ತಾ, ಸ್ವಾಮಿ, ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಆ ನಟ ಮೃದುವಾಗಿ ನಗ್ತಾರೆ, ಆದ್ರೆ ಅವರ ಕಣ್ಣುಗಳು ಏನನ್ನೋ ಗಮನಿಸುತ್ತೆ. ಆ ವ್ಯಕ್ತಿಯ ಕಣ್ಣು ಬಂದಾಗಿನಿಂದಲೂ ಅವರ ಕೈಯಲ್ಲಿರೋ ವಾಚ್ ಮೇಲೆ ಇರುತ್ತೆ. ಅದು ಒಂದು ಸಾಮಾನ್ಯ ವಾಚ್, ಆದ್ರೆ ಆ ವ್ಯಕ್ತಿಗೆ ಅದು ಒಂದು ಕನಸು. ಆ ವಾಚ್ ನ ನೋಡಿದ ನಟ ಆ ವ್ಯಕ್ತಿನ ಒಂದು ಮಾತು ಕೇಳ್ತಾರೆ, ನಿನಗೆ ಈ ಗಡಿಯಾರ ಇಷ್ಟನಾ? ಅದಕ್ಕೆ ಅವನು ಬೆಚ್ಚಿ ಬೀಳ್ತಾನೆ, ಇಲ್ಲ ಸ್ವಾಮಿ, ಸುಮ್ಮನೆ ಹಾಗೆ ನೋಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಅವನಿಗೆ ಅದನ್ನ ಕೇಳೋ ಧೈರ್ಯ ಕೂಡ ಇರಲಿಲ್ಲ. ಆ ಕ್ಷಣದಲ್ಲಿ ಯಾರು ಊಹೆ ಮಾಡದೇ ಇರುವಂತ ಒಂದು ಪ್ರಸಂಗ ನಡೆಯುತ್ತೆ. ಆ ಕಾಲದಲ್ಲಿ ಯಾವುದೇ ಕ್ಯಾಮ್ರಾ ಇಲ್ಲ, ಯಾವುದೇ ಪಬ್ಲಿಸಿಟಿ ಕೂಡ ಇಲ್ಲ. ಆ ನಟ ತಮ್ಮ ಕೈಯಲ್ಲಿದ್ದ ವಾಚ್ ಅನ್ನ ತೆಗೆದು ಆ ವ್ಯಕ್ತಿಗೆ ಕೊಡ್ತಾರೆ. ಅವತ್ತು ಆ ಬಡ ವ್ಯಕ್ತಿಗೆ ತಮ್ಮ ಕೈಯಲ್ಲಿದ್ದ ವಾಚ್ ಅನ್ನ ಕೊಟ್ಟ ನಟ ಬೇರೆ ಯಾರು ಅಲ್ಲ, ಕರ್ನಾಟಕ ರತ್ನ, ಪದ್ಮಭೂಷಣ, ಅಭಿಮಾನಿಗಳನ್ನೇ ದೇವ್ರಂದ ಅಭಿಮಾನಿಗಳ ದೇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್, ನಮ್ಮೆಲ್ಲರ ಪ್ರೀತಿಯ ರಾಜಣ್ಣ. ಆ ಬಡ ವ್ಯಕ್ತಿ ಅದನ್ನ ನೋಡಿ ಸಂಪೂರ್ಣವಾಗಿ ಗಾಬರಿ ಆಗ್ತಾನೆ. ಅವನಿಗೆ ಅದನ್ನ ನಂಬೋದಿಕ್ ಕೂಡ ಆಗೋದಿಲ್ಲ. ಅವನು, ಅಣ್ಣ, ಇದು ನಿಮ್ದು, ನಾನೇ ತೆಗೆದುಕೊಳ್ಳಿ ಅಂತ ಗಾಬರಿಯಿಂದ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂತ ಮಾತು ಎಷ್ಟು ಅದ್ಭುತವಾಗಿತ್ತು ಗೊತ್ತಾ? ಸಮಯ ಎಲ್ರಿಗೂ ಉಪಯೋಗ ಆಗ್ಬೇಕು, ನನಗ್ ಮಾತ್ರ ಅಲ್ಲ. ಇವತ್ತಿಂದ ನಿನ್ ಟೈಮ್ ಕೂಡ ಚೆನ್ನಾಗಿರ್ಲಿ, ನಿನ್ಗೂ ಒಳ್ಳೇದಾಗ್ಲಿ ಅಂತ ಅವನ ಕೈಗೆ ಆ ವಾಚ್ನ ಹಾಕ್ತಾರೆ. ಆ ಒಂದು ಸಾಲು ಒಂದು ದೊಡ್ಡ ಫಿಲಾಸಫಿಯಾಗಿ ಉಳಿತು. ಆ ಬಡ ವ್ಯಕ್ತಿಗೆ ಅದು ಬರೀ ಒಂದು ವಾಚ್ ಅಲ್ಲ, ಅದು ಒಂದು ಆಶೀರ್ವಾದ, ಒಂದು ನೆನಪು, ಒಂದು ಜೀವನವನ್ನೇ ಬದಲಿಸಿದ ಕ್ಷಣ. ಅವನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಕ್ಷಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಕೈ ಜೋಡಿಸಿ ಮುಗಿತಾರೆ. ರಾಜ್ಕುಮಾರ್ ಅವರು ಮೃದುವಾಗಿ ನಕ್ಕು ಶಾಂತವಾಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಈ ಕತೆಗೆ ಯಾವುದೇ ಅಫಿಷಿಯಲ್ ಪ್ರೂಫ್ಗಳು ಇಲ್ಲ, ಆದರೆ ಒಂದಂತೂ ಸತ್ಯ, ಮಹಾನ್ ವ್ಯಕ್ತಿಗಳ ಗುಣ ಯಾವತ್ತೂ ಅವರ ಕತೆಗಳಲ್ಲಿ ಜೀವಂತವಾಗಿರುತ್ತೆ. ಇವತ್ತು ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಅಣ್ಣ, ನಿಮಗೆ ಜನ್ಮದಿನದ ಶುಭಾಶಯಗಳು. ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ನೀವು ಯಾವತ್ತೂ ಅಜರಾಮರವಾಗಿರ್ತೀರ. ಈ ವಿಡಿಯೋ ನೋಡಿ ನಿಮ್ಗೆ ಏನನ್ನಿಸ್ತು? ಹಾಗೆ ಅಣ್ಣವರಿಗೆ ಶುಭಾಶಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೂ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಾಚ್ ಗುರು ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.